ಇವತ್ತು ನಾವು ಆಫೀಸಿಂದ ಬಂದ ತಕ್ಷಣ ನಮ್ಗೆ ಶಾಕ್ ಆಗಿತ್ತು. ಏನಪ್ಪ ಶಾಕು ಅಂತಂದರೆ ನಮ್ಮನೆಗೆ ಒಂದು ದೊಡ್ಡ ಪಾರ್ಸೆಲ್ ಬಂದಿತ್ತು, ಆದರೆ ನಾವೇನು ಬುಕ್ಕೇ ಮಾಡಿರಲಿಲ್ಲ. ಅದಾದ ನಂತರ ಗೊತ್ತಾಯಿತು ನನ್ನ ಕಸಿನ್ನು ಒಂದು ಪಾರ್ಸೆಲ್ ಕಳಿಸಿದ್ದಾನೆ ಮಗುಗೆ ಸೈಕಲ್ ಅಂತ. ನಮಗೂ ಖುಷಿ ಆಯಿತು. ಮಕ್ಳಿಗೂ ಈ ಥರ ಹೊಸ ಹೊಸ ಐಟಮ್ಸ್ ಬಂದರೆ ತುಂಬಾ ಖುಷಿ ಆಗುತ್ತೆ. ಅವರು ಒಂಥರ ಎಕ್ಸೈಟ್ಮೆಂಟ್ ಫೀಲ್ ಆಗ್ತಾರೆ. ನನ್ನ ಹಸ್ಬೆಂಡ್ ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಅನ್ಬಾಕ್ಸ್ ಮಾಡ್ತೀನಿ ಅಂತ ಕೂತಿದ್ದಾರೆ. ಅಯ್ಯೋ ನನ್ನ ಕೈಲ್ಲ ಇವಾಗ ಆಗಲ್ಲ, ತುಂಬಾ ಟಯರ್ಡ್ ಆಗಿದೆ, ನಾನು ಮಾಡಲ್ಲ ಇವಾಗ, ಆಮೇಲೆ ಮಾಡ್ತೀನಿ ಅಂತಂದರು. ನಾನು ಫೋರ್ಸ್ ಮಾಡಿ 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 ಅವನಿಗೂ ಒಂದು ಹೊಸ ಎಕ್ಸೈಟ್ಮೆಂಟ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ. ಏನಪ್ಪ ಇದು ಫಿಟ್ ಆಗ್ತಾ ಇಲ್ಲ ಅಂತ ಹೊಡಿತಾ ಇದ್ದಾರೆ ನೋಡಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫಿಟ್ ಮಾಡಿ ಮಾಡಿ ಸಾಕಾಯಿತು. ನಂತರ ನಮ್ಮ ಮಾವ ಅವ್ರು ಬಂದರು, ಅವರು ಫಿಟ್ ಮಾಡ್ತೀನಿ ಅಂತ ಅವರು ಜೊತೆಲಿ ಕೂತ್ಕೊಂಡ್ರು. ಸೊ ಇಬ್ಬರು ಫಿಟ್ ಮಾಡೋಣ ಅಂತ ಮಾಡ್ತಾ ಇದ್ದಾರೆ. ಇಲ್ಲಿ ನನ್ನ ಮಗ ಏನೋ ಹೊಸದು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾನೆ. ಅವ್ನಿಗಂತೂ ತುಂಬಾ ಖುಷಿಯಾಗಿದೆ, ಏನೋ ಮಾಡ್ತಾ ಇದ್ದಾರೆ ಇವರು ಅಂತ. ಮಕ್ಳಿಗೆ ಆಗಾಗ ಈ ಥರ ಹೊಸ ಐಟಮ್ಸ್ ಎಲ್ಲ ತಂದು ಕೊಡ್ತಾ ಇರಬೇಕು, ಸೊ ಎಕ್ಸೈಟಾಗಿ ಫೀಲ್ ಆಗ್ತಾರೆ. ನಮ್ಮ ಗುಂಡು ಮರಿಗೆ ಸುಧಾರಿಸ್ಕೊಳಕ್ಕಾಗಲಿಲ್ಲ, ಏನಾದರೂ ಮಾಡಿ ಅದ್ರಲ್ಲಿ ಕೂತ್ಕೋಬೇಕು, ಏನಾದರೂ ಮಾಡಬೇಕು ಅಂತಂದ. ಸೊ ಅದಕ್ಕಾಗಿ ಕೂರಿಸಿದ್ವಿ, ಅವ್ನಿಗೆ ಖುಷಿ ಆಯಿತು. ನಮಗೆ ಒಳ್ಳೇದು ಮಾಡಿದ್ರೆ ದೇವರು. ಚಮ್ ಆಟ ಆಡ್ತಾ ಕಾಲು ಸಿಗಾಕೊಂಡ್ಬಿಟ್ಟಿದೆ. ಅಯ್ಯೋ, ಕಾಲು ಸಿಗಾಕೊಂಡಿರೋದನ್ನ ಬಿಡಿಸಿ ನಂತರ ಏನೂ ಆಗಲ್ಲ ಕೂತ್ಕೊಳ್ಳಪ್ಪ ಅಂತ ಬಲವಂತ ಮಾಡಿ ಕೂಡಿಸಿ ನನಗೆ ಸಮಾಧಾನ ಮಾಡಿ ಕೊನೆಗೆ ಆಟ ಆಡೋ ರೀತಿ ಮಾಡಿದ್ವಿ. ಅವ್ರ ಖುಷಿ ನೋಡೋದೇ ನಮಗೊಂದು ಖುಷಿ. Who stopped you? Follow for more.